ನಮಸ್ಕಾರ ಸ್ನೇಹಿತರೆ, ತುಂಬ ದಿನಗಳ ನಂತರ ವೀಡಿಯೋನ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೆಲಸದ ಒತ್ತಡದಿಂದ ಮಾಡೋಕ್ಕಾಗಿರಲಿಲ್ಲ. ಏನಪ್ಪ ಅಂದರೆ ಮನೇಲಿ ನಾಟಿ ಕೋಳಿ ಕ್ಲೀನ್ ಮಾಡೋದು ಮನೇಲೇ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಎಂಜಾಯ್ ಮಾಡಿಕೊಂಡು ಕ್ಲೀನ್ ಮಾಡಿ ಅಡುಗೆ ಊಟ ಮಾಡೋದ್ರಲ್ಲಿರೋ ಮಜಾ ಬೇರೆಯೇ. ಸೊ ಈ ವಿಡಿಯೋದೆಲ್ಲ ನಾಟಿ ಕೋಳಿ ಕ್ಲೀನ್ ಮಾಡೋದು ತೋರಿಸ್ತಾ ಇದ್ದೀನಿ. ಈಗ ಮನೆಯಲ್ಲೇ ಕ್ಲೀನ್ ಮಾಡ್ಕೋದು ಎಷ್ಟು ಮಜಾ ಅಂತಂದ್ರೆ, ನೀವು ಅಂಗಡಿಗೆ ಹೋಗ್ಬಿಟ್ಟು ಕ್ಲೀನ್ ಮಾಡಿಸ್ತೀರಾ. ಹಂಗಾಗಿ ನಾವು ಮನೇಲೇ ಮಾಡ್ಕೋತೀವಿ. ಮನೇಲಿ ಮಾಡ್ಕೊಂಡು ಊಟ ಮಾಡೋದು ಸೂಪರ್ ಆಗಿರ್ತದೆ. ಇನ್ನು ಇದು ಪೂರ್ತಿ ಪುಕ್ಕ ಎಲ್ಲ ಕಿತ್ಕೋಬೇಕು. ಇದು ಕಿತ್ತಾದ್ಮೇಲೆ ಗರಿ ಹಾಕೊಂಡು ಸುಟ್ಕಾದ್ಮೇಲೆ ಸಿಗ್ತೀನಿ. ನೀಟಾಗಿ ಗಮ್ಮನ್ನು ಸುಟ್ರೆ ನಾಟಿ ಕೋಳಿ ಸಾರು ಹಂಗೆ ಗಮ್ ಅಂತ ಇರ್ತದೆ. ನೀವು ಮನೇಲಿ ಹಿಂಗೆ ಮಾಡ್ಕೊಳ್ಳಿ, ಚೆನ್ನಾಗಿರ್ತದೆ. 20 ರೂಪಾಯಿ 30 ರೂಪಾಯಿ ಕೊಟ್ಬಿಟ್ಟು ಕೋಳಿ ಅಂಗಡಿಲೆಲ್ಲ ಕಟ್ ಮಾಡಿಸೋದು, ಈಗ ನಾವೇ ಮಾಡ್ಕೊಂಡ್ರೆ ಚಂದ. ನೋಡಿ, ಈ ಥರ ಗರಿ ಹಾಕ್ಬಿಟ್ಟು ಬೆಂಕಿಲಿ ಸುಡಬೇಕು. ಗಮ್ಮನ್ನು ಸುಟ್ಟರೆ ನಾಟಿ ಕೋಳಿ ಸಾರು ಗಮ್ ಅಂತ ಇರ್ತದೆ. ಹಿಂಗೆ ತಲೆ ಎಲ್ಲನೂ ಹಿಂಗೆ ಚೂರಿಗೆ ಸಿಗಾಕೊಂಡು ಬೆಂಕಿಲಿ ಸಣ್ಣದಾಗಿ ಹಾಕೊಂಡು ಗರಿಲಿ ಹಿಂಗೆ ಕೋಳಿಯ ಸುಡ್ತಾ ಇದ್ರೆ ಆಹಾ ಘಮ 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 ಅಂತ ಇರ್ತದೆ. ಸಾಂಬಾರು ಹೆಂಗಿರ್ತದೆ ಅಂತ ನೋಡಿದವ್ರಿಗೆ ಗೊತ್ತು, ಊಟ ಮಾಡಿದವ್ರಿಗೆ ಗೊತ್ತು. ಅಂತ ಒಂದು 800ರಿಂದ 850 ಗ್ರಾಮ್ ಬರ್ತದೆ. ಈ ಥರ ಕುಯ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಬಾಣ್ತಿ ಕೋಳಿ ನೋಡಿ, ಕುಯ್ಕೊಳ್ಳಿ, ನಿಮ್ಮ ಮನೇಲೂ ಟ್ರೈ ಮಾಡಿ. ಸುಟ್ಟಾದ್ಮೇಲೆ ಹಿಂಗೆ ನೀರು ಹಾಕೊಂಡು ನೀಟಾಗಿ ತೊಳ್ಕೊಬೇಕು. ತೊಳ್ಕೊಂಡಾದ್ಮೇಲೆ ಇವೆಲ್ಲ ಕಟ್ ಮಾಡ್ಕೊಳ್ಳೋಣ. ಗ್ರಿಪ್ ಸಿಗ್ತಾ ಇಲ್ಲ. ಅದು ಜಾರ್ತಾ ಇದೆ ಹಂಗೆ. ಎಲ್ಲ ನೀಟಾಗಿ ಚೂರಿಲಿ ಈ ಥರ ಭಾಗ ಮಾಡ್ಕೋಬೇಕು. ಭಾಗ ಮಾಡ್ಕೊಂಡಾಗ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಿದೆಲ್ಲ ನಾವು. ಫೈನಲಿ ಈಗ ಮಾಂಸ ರೆಡಿಯಾಗಿದೆ. ಈಗ ಇದನ್ನು ಕುಕ್ಕರ್ಗೆ ಹಾಕೊಂಡು ಒಲೆ ಮೇಲೆ ಬೇಯಿಸ್ಬಿಡ್ಬೇಕಷ್ಟೆ.